ಅಲ್ಲಿ ಇಲ್ಲಿ ಕೆಲವು ಅನುಮಾನಾಸ್ಪದವಾದಂಥ ಸಾವುಗಳು ಸಂಭವಿಸಿರಬಹುದು. ಆದರೆ ರಾಜಕೀಯದ ಜಿದ್ದಾಜಿದ್ದಿಯಲ್ಲಿ ಗನ್ನೆತ್ತುಕೊಂಡು ಶೂಟ್ ಮಾಡುವಂಥ ಯಾವುದೇ ಚರಿತ್ರೆ ಕರ್ನಾಟಕದಲ್ಲಿ ಇಲ್ಲ. ಶಾಸಕರ ಮನೆ ಎದುರು ಬ್ಯಾನರ್ ಕಟ್ಟುವಂಥ ಕೆಲಸಕ್ಕೆ ಕಾರ್ಯಕರ್ತರನ್ನ ಚೂ ಬಿಟ್ಟದ್ದು ಸ್ವತಃ ಮುಖ್ಯಮಂತ್ರಿಯವರಿಗೆ ಅಸಹನೆಯನ್ನು ತಂದಿದೆ, ಅವರಿಗೆ ಕೋಪವನ್ನು ತರಿಸಿದೆ. ಎಲ್ಲಿಯ ವಾಲ್ಮೀಕಿ ಪುತ್ಥಳಿಯ ಅನಾವರಣ, ಎಲ್ಲಿಯ ಈ ವರದಿ, ಎಲ್ಲಿಯ ಬ್ಯಾನರ್ ಪ್ರಕರಣ, ಒಂದಕ್ಕೊಂದು ಎಲ್ಲಿ ಸಂಬಂಧ ಇದೆ ನೀವೇ ಹೇಳಿ. ಆ ವರದಿಯನ್ನ ಒಂದು ರೀತಿಯಲ್ಲಿ ಮಣ್ಣಿನಡ ಹಾಕಿ ದಫನ್ ಮಾಡಲಿಕ್ಕೋ, ಆ ವರದಿಯನ್ನ ನಿಷ್ಕ್ರಿಯಗೊಳಿಸ್ಲಿಕ್ಕೋ, ಇಲ್ಲಿ ನಡೆದಂಥ ಈ ಫೈರಿಂಗು, ರಾಜಶೇಖರ್ ಅನ್ನುವ ಕಾರ್ಯಕರ್ತನ ಸಾವು ಎಲ್ಲಿಂದೆಲ್ಲಿಯ ಸಂಬಂಧ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ದಶಕಗಳಿಂದ ತಣ್ಣಗಿದ್ದ ಬಳ್ಳಾರಿ ಮತ್ತೆ ಕುದಿಯುತ್ತಿದೆ, ಮತ್ತೆ ಬೂದಿ ಮುಚ್ಚಿದ ಕೆಂಡವಾಗಿದೆ. 26ರ ಹೊಸ ವರ್ಷದಲ್ಲಿ ಆಂಧ್ರ ಮಾದರಿಯ ರಕ್ತ ಚರಿತ್ರೆಯ ರಾಜಕಾರಣ ಕರ್ನಾಟಕಕ್ಕೂ ಅಡಿ ಇಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ರಾಜಕಾರಣದಲ್ಲಿ ಮತ್ತು ರಾಜ್ಯದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಯಾಕೆಂತಂದ್ರೆ ರಾಜಕಾರಣದ ಯಾವುದೇ ರೀತಿಯ ಚರ್ಚೆ, ವಿವಾದ, ಪ್ರತಿಭಟನೆ, ಹೊಯ್ಕೈ ಏನೇ ಆದರೂ ಕೂಡ ಅದು ಸಾತ್ವಿಕವಾದಂಥ ನೆಲೆಯಲ್ಲಿ ನಡೀತಾ ಇರುವಂಥದ್ದು ಕರ್ನಾಟಕ ರಾಜಕಾರಣದ ಅಗ್ಗಳಿಕೆಯೂ ಹೌದು, ಶ್ರೇಷ್ಠತೆಯೂ ಹೌದು. ಎಲ್ಲಿಯೂ ಕೂಡ ರಾಜಕಾರಣದ ಹೆಸರಿನಲ್ಲಿ, ರಾಜಕೀಯದ ಹೆಸರಿನಲ್ಲಿ ರಕ್ತ ಉಗುಳುವ ಮತ್ತು ರಕ್ತವನ್ನು ಚೆಲ್ಲುವ ಆಂಧ್ರ ಮಾದರಿಯ ಯಾವುದೇ ರಾಜಕಾರಣ ಕರ್ನಾಟಕದಲ್ಲಿ ನಡೆದಿಲ್ಲ ಸ್ವತಂತ್ರ ಭಾರತದಲ್ಲಿ. ಅಲ್ಲಿ ಇಲ್ಲಿ ಕೆಲವು ಅನುಮಾನಾಸ್ಪದವಾದಂಥ ಸಾವುಗಳು ಸಂಭವಿಸಿರಬಹುದು. ಆದರೆ ರಾಜಕೀಯದ ಜಿದ್ದಾಜಿದ್ದಿಯಲ್ಲಿ ಗನ್ನೆತ್ತುಕೊಂಡು ಶೂಟ್ ಮಾಡುವಂಥ ಯಾವುದೇ ಚರಿತ್ರೆ ಕರ್ನಾಟಕದಲ್ಲಿ ಇಲ್ಲ. ಆದರೆ ಬಳ್ಳಾರಿಯ ರೆಡ್ಡಿ ದಣಿಗಳು ಅನ್ನುವಂಥ ಒಂದು ದಶಕದ ರಾಜಕೀಯದಲ್ಲೂ ಕೂಡ ಅಲ್ಲಿ ಬೇರೆ ಬೇರೆ ರೀತಿಯ ಗಣಿಗಾರಿಕೆ, ಅವರ ಐಷಾರಾಮಿ ಜೀವನ ಇತ್ಯಾದಿ ಅಕ್ರಮಣ ಗಣಿಗಾರಿಕೆ ಎಲ್ಲವನ್ನೂ ಈ ರಾಜ್ಯ ನೋಡಿದೆ. ಆದರೆ ಎಲ್ಲಿಯೂ ಸಿದ್ದರಾಮಯ್ಯನವರಂಥವರು ಪಾದಯಾತ್ರೆಯನ್ನು ಮಾಡಿದರೂ ಕೂಡ ಬಳ್ಳಾರಿಗೆ ಯಾವುದೇ ರೀತಿಯ ಒಂದು ಅಕ್ರಮವಾದಂಥ, ಅಕ್ಷಮ್ಯವಾದಂಥ ಅಥವಾ ಗುಂಡು, ಮದ್ದು, ಬಂದೂಕು, ಫೈರಿಂಗು ಈ ಥರದ ಯಾವ ಶಬ್ದಗಳನ್ನು ಪತ್ರಿಕೆಯವರಾಗಲಿ ಮಾಧ್ಯಮದವರಾಗಲಿ ಬಳಸಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ನಾರಾ ಭರತ್ ರೆಡ್ಡಿ ಅಂತ ಯುವ ಶಾಸಕ ಕೊನೆಗೂ ತನ್ನ ರಾಜಕೀಯದ ಅಪ್ರಬುದ್ಧತನವನ್ನ ಅಥವಾ ರಾಜಕೀಯದ ಒಂದು ಅಜ್ಞಾನವನ್ನ ಬೀದಿ ಜಗಳಕ್ಕೆ, ಬೀದಿ ರಾಜಕಾರಣಕ್ಕೆ, ರಾಜಕಾರಣದ ಒಂದು ಮುತ್ಸದ್ದಿತನವನ್ನು ಕೊನೆಗೂ ಬಲಿ ಹಾಕಿದರೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಹುಟ್ಟುಕೊಂಡಿದೆ. ಯಾಕೆಂತಂದ್ರೆ 5 ಬಂದೂಕುಗಳನ್ನ ಅಲ್ಲಿ ಖಾಸಗಿಯಾಗಿ ಬಳಸ್ತಾ ಇದ್ದವರನ್ನ ಬಂಧಿಸಲಾಗಿದೆ. ಪೊಲೀಸರ ಹೇಳಿಕೆಯ ಪ್ರಕಾರ ಜನಾರ್ದನ್ ರೆಡ್ಡಿಯವರ ಪಂಗಡದಲ್ಲಿ ಜನಾರ್ದನ್ ರೆಡ್ಡಿಯವರ ಹತ್ರ ಯಾವುದೇ ಬಂದೂಕುಗಳಿರಲಿಲ್ಲ. ಇದು ನಂಬರ್ 1. ಇನ್ನೊಂದು, ಇದೇ ನಾರಾ ಭರತ್ ರೆಡ್ಡಿ ಶಾಸಕರ ಮನೆ ಎದುರು ಬ್ಯಾನರ್ ಕಟ್ಟುವಂತ ಕೆಲಸಕ್ಕೆ ಕಾರ್ಯಕರ್ತರನ್ನ ಚೂ ಬಿಟ್ಟದ್ದು ಸ್ವತಃ ಮುಖ್ಯಮಂತ್ರಿಯವರಿಗೆ ಅಸಹನೆಯನ್ನು ತಂದಿದೆ, ಅವರಿಗೆ ಕೋಪವನ್ನು ತರಿಸಿದೆ. ಜಮೀರ್ ಅಹಮದ್ ಬಳ್ಳಾರಿಯ ಉಸ್ತುವಾರಿಯನ್ನು ವಹಿಸಿಕೊಂಡವರು. ಅಲ್ಲಿ ಫೈರಿಂಗ್ ಆಗಿ ರಾಜಶೇಖರ್ ಅನ್ನುವಂಥ ಕಾರ್ಯಕರ್ತ, ಕಾಂಗ್ರೆಸ್ಸಿನ ಕಾರ್ಯಕರ್ತ ಅಸುನೀಗಿದ ನಂತರ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಭೇಟಿ ಕೊಟ್ಟಾಗ ಜಮೀರ್ ಅಹಮದರ ಮೇಲೇನೆ ಸಿಎಂ ಸಿಕ್ಕಾಪಟ್ಟೆ ಕೂಗಾಡಿದ್ರು, ಗರಂ ಆದ್ರು ಅನ್ನುವಂಥದ್ದು ಸುದ್ದಿ ಹೊರಗೆ ಬಂದಿದೆ. ಅದರ ಜೊತೆಗೆ ಸ್ಥಳೀಯ ಶಾಸಕ ನಾರಾ ಭರತ್ ರೆಡ್ಡಿ ಅವರನ್ನ ಫೋನಿಗೆ ಕನೆಕ್ಟ್ ಮಾಡಿ ಮುಖ್ಯಮಂತ್ರಿಗಳಿಗೆ ಮಾತಾಡಿಸುವ ಪ್ರಯತ್ನವನ್ನ ಮಾಡುವ ಮೂಲಕ ಎಲ್ಲೋ ಒಂದು ಕಡೆ ಆ ಒಂದು ಮಾಬ್ ಅನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಜಮೀರ್ ಮುಂದಾದಾಗ ಸ್ವತಃ ಮುಖ್ಯಮಂತ್ರಿಯವರು ನಿರಾಕರಿಸಿದ್ದಾರೆ ಮತ್ತು ಕ್ಯಾಕರಿಸಿ ಉಗಿದಿದ್ದಾರೆ. ಇದು ರಾಂಗ್ ಡೈರೆಕ್ಷನ್, ರಾಂಗ್ ಮೂವ್.
ಯಾವುದೇ ಶಾಸಕನ ಮನೆಯ ಎದುರು ಬಲಾತ್ಕಾರವಾಗಿ ಬ್ಯಾನರ್ ಕಟ್ಟಲಿಕ್ಕೆ ಹೊರಟದ್ದು ಅದು ತಪ್ಪು ನಡೆ ಅನ್ನೋದನ್ನ ಮುಖ್ಯಮಂತ್ರಿಗಳೇ ಸ್ವತಃ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಈ ಪ್ರಕರಣ ಈಗ ಬಿಜೆಪಿಯವರು ಇದನ್ನ ಬಹಳ ದೊಡ್ಡದಾಗಿ ತೆಗೆದುಕೊಂಡಿದ್ದಾರೆ. ಶ್ರೀರಾಮುಲು ಹೇಳ್ತಾ ಇದ್ದಾರೆ, ಇದು ಜನಾರ್ದನ್ ರೆಡ್ಡಿ ಅವರ ಹತ್ಯೆಯ ಸಂಚು. ಮತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳುವ ಪ್ರಕಾರ ಇದು ಒಂದು ರೀತಿಯಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿಯವರ ಅಜ್ಞಾನ, ಅವಸರ ಮತ್ತು ಈ ರಾಜಕಾರಣದಲ್ಲಿ ಬಂದೂಕಿನ ಚರಿತ್ರೆಯನ್ನ ತರುವಂತ ಒಂದು ಹರಸಾಹಸವನ್ನ, ತಪ್ಪು ನಡೆಯನ್ನ ಅವರು ಪ್ರದರ್ಶಿಸಿದ್ದಾರೆ. ಅವರನ್ನ ತಕ್ಷಣ ಬಂಧಿಸಬೇಕು. ಇನ್ನು ಬಿಜೆಪಿಯವರ ಮಾಮೂಲಿಯಾಗಿ ಇದು ಕಾಂಗ್ರೆಸ್ ಪ್ರಾಯೋಜಿತ, ಅದು ಇದು ಎಲ್ಲವೂ ಇದೆ. ಆದರೆ ಇಲ್ಲಿ ಬಳ್ಳಾರಿಯಲ್ಲಿ ನಡೆದಂತ ಈ ಘಟನೆಯ ಹಿಂದೆ ನಾರಾ ಭರತ್ ರೆಡ್ಡಿಯವರ ಒಂದು ಗುಂಪು ಎಲ್ಲೋ ಒಂದು ಕಡೆ ತಮ್ಮ ಸರ್ಕಾರ ಇದೆ, ಕಾನೂನು ಮತ್ತು ಪೊಲೀಸ್ ಇಲಾಖೆ ನಮ್ಮ ಕೈಯಲ್ಲಿದೆ, ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿಯವರ ಮೇಲೆ ಅಕ್ರಮ ಗಣಿಗಾರಿಕೆಯ 1, 2, 3 ಒಂದರಿಂದ ಒಂದು ತಪ್ಪಿಸ್ಕೊಂಡ್ರೆ ಮತ್ತೊಂದು ಸಿಕ್ಕಾಕೊಳ್ಳುವಂತ ಹಲವಾರು ಕೇಸ್ಗಳಿದೆ. ಅವರು ಈಗ ಇತ್ತೀಚೆಗೆ ಬಳ್ಳಾರಿಗೆ ಅವರ ಮನೆಗೆ ಕಾಲಿಡ್ತಾ ಇದ್ದಾರೆ. ಆದ್ರಿಂದ 32 ವರ್ಷದಲ್ಲಿ ತನಗೆ ಅನಾಯಾಸವಾಗಿ ಅಚಾನಕ್ಕಾಗಿ ಸಿಕ್ಕಿದಂತ ಈ ಶಾಸಕತ್ವ, ಇದನ್ನ ಶಾಶ್ವತೀಕರಿಸಿಕೊಳ್ಳುವ, ಅದನ್ನ ಪರ್ಮನೆಂಟ್ ಆಗಿ ನಗದೀಕರಿಸಿಕೊಳ್ಳುವಂತ ಯುವೋತ್ಸಾಹದಲ್ಲಿ ಎಲ್ಲೋ ಒಂದು ಕಡೆ ಹೆಜ್ಜೆಯನ್ನ ತಪ್ಪಾಗಿಟ್ಟಿದ್ದಾರೆಯೇ ಅನ್ನೋದು ಸ್ವತಃ ಮುಖ್ಯಮಂತ್ರಿಯವರಿಂದಲೇ ಸಂಶಯ ವ್ಯಕ್ತವಾಗಿದೆ. ಹಾಗಾಗಿ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಕೊನೆಗೂ ದರ್ಪ, ದುರಹಂಕಾರ ಮತ್ತು ಬಂದೂಕಿನ ರಾಜಕೀಯಕ್ಕೆ ಮುಂದಾಗ್ತಾ ಇದೆಯೇ? ಈ ಕುರ್ಚಿ ರಾಜಕೀಯ, ಕುರ್ಚಿ ಕದನ, ಬಡ ರಾಜಕೀಯ, ಸಿದ್ದರಾಮಯ್ಯನವರು ಮತ್ತು DK-ಶಿ ಅವರ ಮಧ್ಯೆಯ ಯಾರು CM ಮುಂದೆ, ಅಥವಾ ಯಾರಿಗೆ ಯಾವ ಪಟ್ಟ ಒಲಿತದೆ, ಅಥವಾ ಸರ್ಕಾರವೇ ಬಿದ್ದೋಗ್ತದೆಯೇ? ಈ ರೀತಿಯ ಜನವರಿ ಸಂಕ್ರಾಂತಿ ಕ್ರಾಂತಿಯ ಈ ಹೊತ್ತಿನಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಇಡೀ ಪಕ್ಷ ತನ್ನ ಆಡಳಿತದ ಮೇಲೂ, ತನ್ನ ಪಕ್ಷದ ಕಾರ್ಯಕರ್ತರ ಮೇಲೂ, ಶಾಸಕರ ಮೇಲೂ ಹಿಡಿತವನ್ನ ಕಳ್ಕೊಂಡಿದೆ ಅನ್ನೋದಕ್ಕೆ ಈ ಘಟನೆ ಬಹಳ ದೊಡ್ಡ ಸಾಕ್ಷಿಯನ್ನ ಒದಗಿಸ್ತಾ ಇದೆ. ಇಲ್ಲಿ ಈಗಾಗಲೇ ಈ ನಾರಾ ಭರತ್ ರೆಡ್ಡಿಯವರ ಗುಂಪು ಜಿ ಸೋಮಶೇಖರ್ ರೆಡ್ಡಿ, ಮಾಜಿ ಶಾಸಕ ಬಿ ಶ್ರೀರಾಮುಲು, ಪಾಲಿಕೆ ಸದಸ್ಯ ಮೋತ್ಕರ್ ಶ್ರೀನಿವಾಸ್ ಸೇರಿದಂತೆ 11 ಜನರ ವಿರುದ್ಧ ಕೊಲೆಯತ್ನ SC/ST ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣವನ್ನ ದಾಖಲಿಸಿದೆ. ಬೂಸ್ಪೇಟೆ ಬಳ್ಳಾರಿ ಘರ್ಷಣೆಗೆ ಸಂಬಂಧಿಸಿ ಬೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣ ದಾಖಲಾಗಿದೆ ಅನ್ನೋದು ಆಶ್ಚರ್ಯದ ಮಾತಲ್ಲ. ಯಾಕೆಂತಂದ್ರೆ ಸ್ಥಳೀಯ ಶಾಸಕರು, ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಪೊಲೀಸು ಅವರ ಕೈಯಲ್ಲಿದೆ. ಹೀಗಾಗಿ ಅವರಿಗೆ ತರಾತುರಿಯಲ್ಲಿ ಹೋಗಿ ಈ ಜನಾರ್ದನ್ ರೆಡ್ಡಿ ಇತ್ಯಾದಿ ಗುಂಪಿನ ಮೇಲೆ ಅವರು ಈಗಾಗಲೇ ಯಾವ್ಯಾವ ಸೆಕ್ಷನ್ ಅನ್ನ ಬಿಗುವಾಗಿ ಹಾಕಬಹುದು ಆ ಎಲ್ಲ ಸೆಕ್ಷನ್ ಅನ್ನ ಹಾಕಿದ್ದಾರೆ. ಆದರೆ ಸಮಸ್ಯೆ ಇರುವುದೇನು? ನಂಬರ್ 1, ಜನಾರ್ದನ್ ರೆಡ್ಡಿ ಹೇಳುವ ಪ್ರಕಾರ ನಮ್ಮ ಮನೆಯ ಎದುರು ಬ್ಯಾನರ್ ಅನ್ನ ಕಟ್ಟಬೇಡಿ, ಅಲ್ಲಿ ಕೂತ್ಕೊಂಡು ನೀವು ಮದ್ಯವನ್ನ ಕುಡ್ಕೊಂಡು ದಾಂಧಲೆ ಮಾಡಬೇಡಿ, ನಮಗೆ ಹೋಗಿ ಬರಲಿಕ್ಕೆ ಸಮಸ್ಯೆ ಆಗುತ್ತೆ, ಇದಕ್ಕೇನಾದರೂ ತೊಂದರೆ ಆದರೆ ಇದು ಸೂಕ್ಷ್ಮ ವಿಚಾರ, ನಾಳೆ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಘರ್ಷಣೆ ಏರ್ಪಡಬಹುದು, ಇವೆಲ್ಲವನ್ನ ಪೂರ್ವಭಾವಿಯಾಗಿ ನಾನು ಹೇಳಿದ್ದೇನೆ ಅನ್ನುವಂಥ ಮಾತನ್ನ ಅವರು ಹೇಳ್ತಾರೆ. ಮತ್ತೆ ಇಡೀದಾಗಿ ಘರ್ಷಣೆ ನಡೆದಂತ ಫುಟೇಜ್ ಅನ್ನ ನೋಡಿದ್ರೆ ಅಲ್ಲಿ ಉದ್ದೇಶಪೂರ್ವಕವಾದಂಥ ಒಂದು ಹೊಯ್ಕೈ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ನಡೆದದ್ದು ಬಹಳ ಸ್ಪಷ್ಟ. ಒಂದು, ಈಗ ಸತೀಶ್ ರೆಡ್ಡಿ ಅನ್ನುವಂಥ ವ್ಯಕ್ತಿ ಇದೇ ನಾರಾ ಭರತ್ ರೆಡ್ಡಿಯ ಆಪ್ತ ಗಾಳಿಯಲ್ಲಿ ಗುಂಡಾರಿಸಿದ್ದು, ಆ ಗಾಳಿಯಲ್ಲಿ ಗುಂಡಾರಿಸುವ ಸಂದರ್ಭದಲ್ಲೇ ಆಯ ತಪ್ಪಿ ರಾಜಶೇಖರ್ ಅನ್ನುವ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಗುಂಡು ತಾಗಿದೆಯೇ ಅನ್ನುವ ದಿಕ್ಕಿನಲ್ಲಿ
ಪೊಲೀಸ್ ತನಿಖೆ ನಡೀತಾ ಇದೆ. ಇನ್ನೊಂದು, ವಶಪಡಿಸಿಕೊಂಡಂತ ಬಂದೂಕು ಮತ್ತು ಬಂದೂಕುದಾರಿಗಳು ಖಾಸಗಿ, ಅವರು ಅಲ್ಲಿ ಎಲ್ಲರೂ ಕೂಡ ನಾರಾ ಭರತ್ ರೆಡ್ಡಿ ಅವರ ಗುಂಪಿನವರು ಅನ್ನೋದು ಎರಡನೇ ಪಾಯಿಂಟು. ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಜನಾರ್ದನ್ ರೆಡ್ಡಿ ಅವರಿಗೆ ಅಂಗರಕ್ಷಕರಾಗಿದ್ದಂಥವರು ಸರ್ಕಾರಿ ಪೊಲೀಸರು, ಅವರ ಯಾವುದೇ ರೀತಿಯಲ್ಲೂ ಗುಂಡು ಹಾರಿಸಿಲ್ಲ. ಒಂದು, ಖಾಸಗಿಯಾಗಿ ಯಾವುದೇ ರೀತಿಯ ಬಂದೂಕುದಾರಿಗಳು ಜನಾರ್ದನ್ ರೆಡ್ಡಿ ಅವರ ಒಟ್ಟಿಗೆ ಇರಲಿಲ್ಲ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯ ವರದಿ. ಹಾಗಾದ್ರೆ ಗುಂಡು ಹಾರಿದ್ದು ನಾರಾ ಭರತ್ ರೆಡ್ಡಿ ಅವರ ಗುಂಪಿನಿಂದ ಅನ್ನುವಂತ ಮೇಲ್ನೋಟದ ಒಂದು ತೀರ್ಮಾನಕ್ಕೆ ಪೊಲೀಸರು ಬಂದ ಹಾಗೆ ಕಾಣುತ್ತೆ. ಇದರ ಮಧ್ಯೆ ಬಹಳ ಆಶ್ಚರ್ಯದ ಸಂಗತಿ ಮತ್ತು ನಗೆಪಾಟಲಿನ ಸಂಗತಿ ಏನು ಅಂತಂದ್ರೆ, ಮೊದಲನೇ ದಿನ ಅಧಿಕಾರವನ್ನ ತೆಗೆದುಕೊಂಡಂತ ಪವನ್ ನಜ್ಜೂರ್ ಬಳ್ಳಾರಿ SP ಎರಡನೇ ದಿನವೇ ಅಮಾನತುಗೊಂಡಿದ್ದಾರೆ. ನೋಡಿ, ಮಹಾರಾಷ್ಟ್ರದ ನಾರ್ಕೋಟಿಕ್ ವಿಭಾಗ ಬಂದು ಇಲ್ಲಿ ಮಾದಕ ದ್ರವ್ಯದ ಕಾರ್ಖಾನೆಗಳನ್ನ ಜಪ್ತಿ ಮಾಡ್ತವೆ. NIA ಬಂದು ಇಲ್ಲಿ ಆದಂತ ಪ್ರತಿಯೊಂದು ಘಟನೆಯ ಹಿಂದೆ ಭಾರಿ ಮತ್ತು ಭಯಂಕರವಾದಂತ ಅಂತಾರಾಷ್ಟ್ರೀಯ ಭಯೋತ್ಪಾದಕತೆಯನ್ನ ಹುಡುಕಿ ಸಾಕ್ಷ್ಯ ಸಮೇತ ಕಣ್ಣೆದುರಿಡ್ತವೆ. ಆಮೇಲೆ ಇಲ್ಲಿ ಯಾವುದೇ ರೀತಿಯ ಘಟನೆ ನಡೆದಾಗಲೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಗುಪ್ತಚರ ಇಲಾಖೆ ಮೊದಲಾಗಿ ಯಾವುದನ್ನು ಇವತ್ತು ಒಂದು ಹೊರಹಾಕುವಂತ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ. ಪೊಲೀಸ್ ಇಲಾಖೆಯ ಸಿಬ್ಬಂದಿಯೇ ಇವತ್ತು ಕಳ್ಳತನದಲ್ಲಿ, ದರೋಡೆಯಲ್ಲಿ, ಆಸ್ತಿ ಪಾಸ್ತಿಯ ಸಂಧಾನದಲ್ಲಿ ಭಾಗವಹಿಸುವಿಕೆ, ಕಾನೂನಿನ ಹೊರತಾದಂಥ ಅಕ್ರಮ ಚಟುವಟಿಕೆ ಕಾಣಿಸ್ಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ನಡೀತೋ ಪೂರ್ವಯೋಜಿತವಾಗಿ ನಡೀತೋ ಗೊತ್ತಿಲ್ಲ. ಇಲ್ಲಿ ನಾರಾ ಭರತ್ ರೆಡ್ಡಿ ಅವರ ಒಟ್ಟು ನಡೆಯನ್ನ ಸ್ವತಃ ಸಿದ್ದರಾಮಯ್ಯನವರೇ ಆಕ್ಷೇಪಿಸಿದ್ದಾರೆ. ರಾಂಗ್ ಮೂವ್ ಅಂತ ಹೇಳಿದ್ದಾರೆ ಅವರು. ತಪ್ಪು ನಡೆ. ಶಾಸಕರ ಮನೆ ಎದುರು ಬ್ಯಾನರ್ ಕಟ್ಟುವ ದುಸ್ಸಾಹಸವನ್ನೇ ಯಾಕೆ ಮಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನ ಸ್ವತಃ ಮುಖ್ಯಮಂತ್ರಿಯವರೇ ಕೇಳಿದ್ದಾರೆ. ಜನಾರ್ದನ್ ರೆಡ್ಡಿ ತಾನು ವಿನಂತಿಸಿಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ವಾಲ್ಮೀಕಿ ಪುತ್ಥಳಿಗೆ ಯಾವುದೇ ರೀತಿಯ ವಿರೋಧವನ್ನು ವ್ಯಕ್ತಪಡಿಸುವುದು ನನ್ನ ಜಾಯಮಾನವೇ ಅಲ್ಲ ಅನ್ನೋದನ್ನ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿಯ ಭೂಗಳ್ಳತನ, ಜನಾರ್ದನ್ ರೆಡ್ಡಿಯ ಅಕ್ರಮ ಗಣಿಗಾರಿಕೆ, ಜನಾರ್ದನ್ ರೆಡ್ಡಿಯ ಆದಾಯಕ್ಕೆ ಮಿಗಿಲಾದಂತ ಒಂದು ಇದು ಏನು ಮೊತ್ತದ ಶೇಖರಣೆ, ಈ ಏನು ಕೇಸುಗಳಿದೆ ಅದರ ಬಗ್ಗೆ ಯಾರದೂ ಆಕ್ಷೇಪ ಇಲ್ಲ. ಜನಾರ್ದನ್ ರೆಡ್ಡಿಯ ಮೇಲೆ ಕಾನೂನು ಸಮರ ನಡೀತಾ ಇದೆ. ಕಾನೂನಿನ ರೀತ್ಯ ಏನು ಆಗಬೇಕು ಅದು ಆಗ್ತಾ ಇದೆ. ಆಗಾಗ ಅವರು ಜೈಲಿಗೆ ಹೋಗ್ತಾರೆ ಮತ್ತು ವಾಪಸ್ ಬರ್ತಾರೆ. ಗಂಗಾವತಿಯಲ್ಲಿ ಶಾಸಕರಾಗಿಯೂ ಆಯ್ಕೆಯಾಗಿದ್ದಾರೆ. ವಿಧಾನಸೌಧದಲ್ಲಿ ನಾರಾ ಭರತ್ ರೆಡ್ಡಿ ಅವರ ಮಾತು ಮತ್ತು ಅವರ ಶಬ್ದ ಬಳಕೆ, ಕುತ್ಗಳಯ್ಯ ನಿಮ್ದು ಅಕ್ರಮ ಗಣಿಗಾರಿಕೆಯ ದಂಧೆ ನನಗೆ ಗೊತ್ತು, ಬಳ್ಳಾರಿಯನ್ನ ಗುತ್ತಿಗೆ ತಗೊಂಡು ನನಗೆ ಗೊತ್ತು, ಕುತ್ಗಳಯ್ಯ ಅನ್ನುವಂಥ ಏಕವಚನದ 33 ವರ್ಷ ಅವರು 60 ದಾಟಿದಂತ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ಕಾನೂನಾತ್ಮಕವಾಗಿ ಏನ್ ನಡೀಬೇಕೋ ಅದು ನಡೀತಾ ಇದೆ ಸಾಂವಿಧಾನಿಕವಾದಂತ ನೆಲೆಯಲ್ಲಿ. ಅದು ಕಾನೂನು ನೋಡ್ಕೊಳ್ತದೆ, ಕೋರ್ಟ್ ನೋಡ್ಕೊಳ್ತದೆ. ಆದ್ರೆ 33 ವರ್ಷದ ಬಿಸಿ ರಕ್ತದ ಈ ತರುಣ ನಾರಾ ಭರತ್ ರೆಡ್ಡಿ ಒಂದು ಸದನದಲ್ಲಿ ನಡೀತಾ ಇರುವಂತ ಚರ್ಚೆಗೆ ಅವರು ವರ್ತಿಸಿದ ರೀತಿಗೂ, ನಿನ್ನೆ ಬ್ಯಾನರ್ ಗಲಾಟೆಯಲ್ಲಿ ನಡೆದಂತ ಸಂದರ್ಭದಲ್ಲಿ ಆ ನೀಚ ಪಟಿಂಗ ಈ ತರದ ಶಬ್ದ, ಅದರ ಜೊತೆಗೆ ಅವರು ಇಲ್ಲಿ ನಡೆದಂತ ಘಟನೆಗೆ ಕೊಟ್ಟಂತ ಕಾರಣ ತುಂಬಾ ಅಪ್ರಬುದ್ಧವಾಗಿದೆ, ಅತಾರ್ಕಿಕವಾಗಿದೆ. ಒಂದು ವಾಲ್ಮೀಕಿ ಪುತ್ಥಳಿಯನ್ನ ಅನಾವರಣಗೊಳಿಸಬೇಕಾದಂತ ಶನಿವಾರದ ಕಾರ್ಯಕ್ರಮ ಈಗ ಮುಂದುವರಿದ ಪ್ರಶ್ನೆ ಬೇರೆ. ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಡೆದಂತ ಈ ಘರ್ಷಣೆ, ಓರ್ವ ಕಾಂಗ್ರೆಸ್ ಕಾರ್ಯಕರ್ತನ ಸಾವು, ಈಗ ಬಂದೂಕನ್ನ ಚಲಾಯಿಸಿದವರು ಯಾರು, ಈ ಒಳಗೊಳಗೆ ಕುದಿತ ಇರುವಂತ ಬಳ್ಳಾರಿಯ ಈ ಒಂದು ಪರಿಸ್ಥಿತಿಗೆ ತಂದು ನಿಲ್ಲಿಸಿದಂತ ಮಹಾಪ್ರಭು ಯಾರು, ಈ ಗುಂಪು ಘರ್ಷಣೆಗೆ ಕಾರಣವಾದಂತ ಸಂದರ್ಭ ಏನು, ಅದರಿಂದಿರುವಂತ ಕೈ ಯಾವುದು, ಈ ಎಲ್ಲ ತನಿಖೆ ಇನ್ನು ನಡೆಯಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರುವುದರಿಂದ ಮತ್ತೆ ಈಗಾಗಲೇ ಒಂದು ನಿಯೋಗ ಸತ್ಯಶೋಧಕ್ಕೆ ಮುಖ್ಯಮಂತ್ರಿಯವರು ನಿಯೋಜಿಸಿದ್ದಾರೆ, ಅದು ಹೊರಟಿದೆ. ಕೊನೆಗೂ ಏನಾಗಬಹುದು ಅಂತಂದ್ರೆ
ಪ್ರಾಯಶಃ ನನಗಂತ ಅನಿಸ್ತದೆ. ಈಗ ಕಂಪ್ಲಿ ಶಾಸಕ ಮತ್ತು ನಾಗೇಂದ್ರ ಆಲ್ರೆಡಿ ಹೋಗಿ ಅಲ್ಲಿ ಕೆಲವು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಅದು ಎಲ್ಲವೂ ಕಾಂಗ್ರೆಸ್ಸಿನ ನಾರಾ ಭರತ್ ರೆಡ್ಡಿಯ ರಕ್ಷಿಸುವಂತ ಕೆಲಸಕ್ಕೆ ಇದು ಮುಂದಾಗ್ತಾ ಇದ್ದಾರೆ ಅನ್ನೋದರ ಸೂಚನೆ ಈಗಾಗಲೇ ಸಿಕ್ಕಿದೆ. ಆದರೆ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ತಪ್ಪಿತಸ್ಥರು ಯಾರೇ ಆಗಲಿ ಅದು ಸರಿಯಾದ ತನಿಖೆ ನಡೆಯಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ನಾರಾ ಭರತ್ ರೆಡ್ಡಿ ಅವರ ಮೇಲೆ ಶಿಕ್ಷೆಯನ್ನು ವಿಧಿಸ್ತಾರೆಯೇ? BY ವಿಜಯೇಂದ್ರ ಹೇಳಿದಾಗೆ ಅವರನ್ನ ತಕ್ಷಣ ಬಂಧಿಸಬೇಕು, ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿದ ಕ್ಷಣ ಅವರನ್ನ ಬಂಧಿಸುವ ಸಾಧ್ಯತೆ ಇದೆಯೇ? ಇದು ಯಾವುದೂ ಇಲ್ಲ. ಆದರೆ ನಾರಾ ಭರತ್ ರೆಡ್ಡಿ ಅವರ ಮಾತು, ಬಾಡಿ ಲ್ಯಾಂಗ್ವೇಜು, ನಾನು ಜನರಿಗೆ ತೊಂದರೆ ಆಗತ್ತೆ ಅನ್ನುವ ಕಾರಣಕ್ಕಾಗಿ ನಾನು ಮೌನವಾಗಿದ್ದೇನೆ, ಎಲ್ಲವನ್ನ ಕಂಟ್ರೋಲ್ ಮಾಡ್ತಾ ಇದ್ದೇನೆ, ನಾನು ಕಂಟ್ರೋಲ್ಡ್ ಆಗಿ ವರ್ತಿಸ್ತಾ ಇದ್ದೇನೆ, ಇಲ್ಲದೆ ಇದ್ರೆ ಜನಾರ್ದನ್ ರೆಡ್ಡಿ ಮನೆಯೇ ಭಸ್ಮ ಆಗ್ತಿತ್ತು, ಬೆಂಕಿ ಹಾಕ್ತಿದ್ರು ಅನ್ನುವಂಥ ಮಾತೆಲ್ಲ ಇದೆಯಲ್ಲ, ಇದು ಏನನ್ನ ಸೂಚಿಸ್ತದೆ? ಏನನ್ನ ಸೂಚಿಸ್ತದೆ? ಶಾಸಕರ ಮನೆಯ ಮೇಲೆ ಉದ್ದೇಶಪೂರ್ವಕವಾಗಿ ಬ್ಯಾನರ್ ಕಟ್ಟುವ, ಇವರ ಕಾರ್ಯಕರ್ತರು ಅಲ್ಲಿ ಕುರ್ಚಿ ಹಾಕೊಂಡು ಕೂತ್ಕೊಂಡು ಮಾಡಬಾರ್ದನ್ನ ಮಾಡುವ ಅವಶ್ಯಕತೆ ಆದರೂ ಏನಿತ್ತು? ಆಮೇಲೆ ಜನಾರ್ದನ್ ರೆಡ್ಡಿಯೇ ಇದನ್ನ ಮಾಡಿಸಿದ್ದು ಅನ್ನೋದಕ್ಕೆ ನಾರಾ ಭರತ್ ರೆಡ್ಡಿ ಕೊಡುವಂತ ಸ್ಯಾಂಪಲ್ ಏನಿದೆ, ಉದಾಹರಣೆ ಏನಿದೆ, ಅದೇ ಅತಾರ್ಕಿಕವಾಗಿದೆ ಅಂತ ನೋಡಿ. ಅವ್ರು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಸುಧಾಂಶು ದುಲಿಯಾ ಸಮಿತಿ ಇತ್ತೀಚೆಗೆ ಅಕ್ರಮ ಗಣಿಗಾರಿಕೆ ಬಗ್ಗೆ ವರದಿ ನೀಡಿದ್ದು, ಇದನ್ನು ಬದಲಿಸುವ ಉದ್ದೇಶದಿಂದ ಶಾಸಕ ಜನಾರ್ದನ್ ರೆಡ್ಡಿ ಇಂತಹ ನೀಚ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಎಲ್ಲಿಯ ಈ ಸುಧಾಂಶು ನಿವೃತ್ತ ನ್ಯಾಯಾಧೀಶರ ಒಂದು ವರದಿ ಅಕ್ರಮ ಗಣಿಗಾರಿಕೆ ಬಗ್ಗೆ, ಎಲ್ಲಿಯ ವಾಲ್ಮೀಕಿ ಪುತ್ಥಳಿಯ ಅನಾವರಣ, ಎಲ್ಲಿಯ ಈ ವರದಿ, ಎಲ್ಲಿಯ ಬ್ಯಾನರ್ ಪ್ರಕರಣ, ಒಂದಕ್ಕೊಂದು ಎಲ್ಲಿ ಸಂಬಂಧ ಇದೆ ನೀವೇ ಹೇಳಿ. ಈಗ ಇಲ್ಲಿ ಅಕ್ರಮ ಗಣಿಗಾರಿಕೆಯ ಈ ವರದಿ ಸಂಬಂಧಪಟ್ಟು ಪರ್ಯಾಯವಾಗಿ ಅದನ್ನ ಮೂಲೆಗುಂಪು ಮಾಡಲು, ಆ ವರದಿಯನ್ನ ಒಂದು ರೀತಿಯಲ್ಲಿ ಮಣ್ಣಿನಡಿ ಹಾಕಿ ದಫನ್ ಮಾಡ್ಲಿಕ್ಕೋ, ಆ ವರದಿಯನ್ನ ನಿಷ್ಕ್ರಿಯಗೊಳಿಸ್ಲಿಕ್ಕೋ, ಇಲ್ಲಿ ನಡೆದಂತ ಈ ಫೈರಿಂಗು, ರಾಜಶೇಖರ್ ಅನ್ನುವ ಕಾರ್ಯಕರ್ತನ ಸಾವು ಎಲ್ಲಿಂದೆಲ್ಲಿಯ ಸಂಬಂಧ? ಈ ಪ್ರಕರಣ ಆದ ತಕ್ಷಣ ಈ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದಂತ ಸುಧಾಂಶು ದುಲಿಯಾ ಸಮಿತಿ ಕೊಟ್ಟಂತ ವರದಿ ಏನಾದರೂ ಬದಲಾಗತ್ತಾ? ಅದಕ್ಕೂ ಇದಕ್ಕೂ ಎಲ್ಲಿಯ ಕಾರ್ಯಕಾರಣ ಸಂಬಂಧ? ಅಂದ್ರೆ ನಾರಾ ಭರತ್ ರೆಡ್ಡಿ ಕೊಡುವಂತ ಪ್ರತಿಯೊಂದು ಉದಾಹರಣೆಗಳು ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಜನರಿಗೆ ತೊಂದರೆ ಆಗಿದೆ ಅಂತಂದ್ರೆ ನಾನು ಕ್ಷಮೆ ಯಾಚಿಸ್ತೇನೆ. ವೈ? ಈಗ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅಥವಾ ಅವರ ಬ್ರದರ್ಸು ಇವರೆಲ್ಲ ಅಥವಾ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಸೇರಿಯೇ ಇಂಥ ಒಂದು ಬೀಭತ್ಸ ಘಟನೆಗೆ ಹೇತುವಾಗಿದ್ದಾರೆ, ಕಾರಣರಾಗಿದ್ದಾರೆ ಅಂತ ಆದ್ರೆ ನಾರಾ ಭರತ್ ರೆಡ್ಡಿ ಕ್ಷಮೆಯನ್ನ ಯಾಕೆ ಯಾಚಿಸಬೇಕು? ಅಥವಾ ನಾರಾ ಭರತ್ ರೆಡ್ಡಿಯವರ ಕಾರ್ಯಾಚರಣೆ, ನಡೆ, ಅವರಲ್ಲಿ ವರ್ತಿಸಿದ ರೀತಿ ಶುದ್ಧಾಂಗವಾಗಿ ಸರಿ ಇದೆ ಅಂತ ಆದ್ರೆ CM ಸಿದ್ದರಾಮಯ್ಯನವರು ಅವರೊಟ್ಟಿಗೆ ಮಾತಾಡುವ ಫೋನಿನ ಸಂಭಾಷಣೆಗೆ ಯಾಕೆ ನಿರಾಕರಣೆ ಮಾಡಬೇಕು? ಜಮೀರ್ ಅಹಮದ್ ಮೇಲೆ ಯಾಕೆ ಕ್ಯಾಕರ್ಸ್ ಉಗಿಬೇಕು? ಭರತ್ ರೆಡ್ಡಿಯನ್ನ ಕಂಟ್ರೋಲ್ ಮಾಡುವಂತೆ ಯಾಕೆ ಅವರು ಕೋಪೋದ್ರಿಕ್ತರಾಗಿ ಮಾತಾಡಬೇಕು? ಈ ಎಲ್ಲ ಹಿನ್ನೆಲೆಯಲ್ಲಿ ಗಮನಿಸಿದಾಗ ನಾರಾ ಭರತ್ ರೆಡ್ಡಿ ಅನ್ನುವಂಥ ಈ ಶಾಸಕನ ಬಿಸಿ ರಕ್ತದ ಒಂದು ಮೂಮೆಂಟು ಇಲ್ಲಿ ದಾಖಲಾಗಿ ಕಾಣುತ್ತಾ ಇದೆ. ಮೊದಲ ಬಾರಿಗೆ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ರಾಜಕೀಯದ ಹೊಯ್ದಾಟಕ್ಕೆ, ರಾಜಕೀಯದ ಜಿದ್ದಾಜಿದ್ದಿಗೆ ಇಲ್ಲಿ ಬಂದೂಕು ಮತ್ತು ರಕ್ತ ಮತ್ತು ಸಾವು ಇದು ಎಂಟ್ರಿ ಆಗಿದೆ. ಇದನ್ನ ರಾಜಕೀಕರಣಗೊಳಿಸಿದ್ರೆ, ಕಾಂಗ್ರೆಸ್ ತನಿಖೆಯ ಹೆಸರಿನಲ್ಲಿ ನಾರಾ ಭರತ್ ರೆಡ್ಡಿ ಅವರದೇ ತಪ್ಪಿದ್ರು ಅದನ್ನ ರಕ್ಷಿಸುವ ಕೆಲಸವನ್ನೇನಾದ್ರೂ ಮಾಡಿದ್ರೆ ರಕ್ತ ಚರಿತ್ರೆ ಮುಂದುವರಿಯುತ್ತದೆ, ನೋ ಡೌಟ್. ಯಾಕೆಂತಂದ್ರೆ ಆಯಾಯ ಸರ್ಕಾರ ಇದ್ದಾಗ ಆಯಾಯ ಸರ್ಕಾರದ ಪಕ್ಷದ ಶಾಸಕರಿಂದಾದಂಥ ತಪ್ಪುಗಳನ್ನ ತಮ್ಮ ಅಧಿಕಾರದ ದಂಡದಿಂದ ಅದನ್ನ ಹಶಪ್ ಮಾಡುವ, ಅದನ್ನ ಮುಗಿಸುವ, ಅದನ್ನ ಬೇರೆ ರೀತಿಯಲ್ಲಿ ಅದನ್ನ ಡೈವರ್ಟ್ ಮಾಡಿ ತಪ್ಪುಗಳು ಆದರೂ ಕೂಡ ತಪ್ಪನ್ನ ತಪ್ಪಲ್ಲ ಅಂತ ಸಾಧಿಸಲಿಕ್ಕೆ ಹೊರಟಂತ
ಏನಾದರೂ ಕೆಲಸ ನಡೆದರೆ ಮುಂದೆ ಇದು ರಿಪೀಟ್ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಸತ್ಯ ಎಲ್ಲಿದೆ, ಅಸತ್ಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಅನ್ಯಾಯ ಎಲ್ಲಿಂದ ಆಗಿದೆ, ಯಾರಿಂದ ಈ ಗುಂಡು ಹಾರಿಸುವ ಕೆಲಸ ಆಗಿದೆ, ಈ ಸಾವಿಗೆ ಕಾರಣರು ಯಾರು, ಈ ರಕ್ತ ಚರಿತ್ರೆ ಕರ್ನಾಟಕದ ನೆಲದಲ್ಲಿ ಬರೆಯಬಾರದಿತ್ತು, ಬರೆಯಲ್ಪಟ್ಟಿದೆ, ಅದು ಮುಂದುವರಿಯುವ ಹಾಗೆ ಇನ್ನು ಮುಂದೆ ಅದರ ಬಗ್ಗೆ ಯಾವುದೇ ರೀತಿಯ ಈ ಥರದ ಅನಾಹುತ ನಡೆಯದ ಹಾಗೆ ಎಚ್ಚರಿಕೆ ವಹಿಸಬೇಕು ಅಂತಾದರೆ ಈ ಘಟನೆ ನಿಜವಾಗಿಯೂ ಸತ್ಯಶೋಧಕ್ಕೆ ಒಳಪಡಬೇಕು. ನಿಜವಾಗಿಯೂ ಈಗ ಕಾಂಗ್ರೆಸ್ಸಿನ ನಿಯೋಗವನ್ನೇ ಯಾಕೆ ಕಳಿಸ್ಬೇಕಿತ್ತು? ಆಪರೇಷನ್ ಸಿಂಧೂರ್ ಆದಾಗ ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಬೇರೆ ಬೇರೆ ರಾಷ್ಟ್ರಗಳಿಗೆ ನಡೆದ ಹಕೀಕತ್ ಏನು ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ತಿಳಿಸಬೇಕು ಅನ್ನುವ ಕಾರಣಕ್ಕಾಗಿ ಮೋದಿಯವರು ಮಾಡಿದ ಕೆಲಸ ಏನು? ಸರ್ವ ಪಕ್ಷಗಳಲ್ಲೂ ಇರುವಂತ ಮೇಧಾವಿಗಳನ್ನ ಒಂದು ಒಗ್ಗೂಡಿಸಿ ಒಂದು ಸಮಿತಿ ಮಾಡಿ ಕಳಿಸಿದ್ರು. ಅದರಿಂದ ಭಾರತದ ಅಂತಾರಾಷ್ಟ್ರೀಯ ಮಟ್ಟದ ವಜನ್ ಯಾವ ರೀತಿಯಲ್ಲಿ ಗಟ್ಟಿಯಾಗಿ ನಿಂತಿತು, ನಮ್ಮ ಡಿಪ್ಲೊಮಸಿ ಏನು ಅನ್ನೋದು ಇಡೀ ಪ್ರಪಂಚಕ್ಕೆ ಅರ್ಥ ಆಯಿತು, ವಿದೇಶಾಂಗ ನೀತಿ ನಮ್ಮದು ಎಷ್ಟು ಗಟ್ಟಿಯಾಗಿದೆ ಅನ್ನುವಂಥದ್ದು ಇಡೀ ಪ್ರಪಂಚಕ್ಕೆ ಅರಿವಾಯಿತು. ಹಾಗೆಯೇ ಇಲ್ಲಿ ಸತ್ಯಶೋಧ ಸಮಿತಿಯನ್ನ ಸರ್ವ ಪಕ್ಷದ ಎಲ್ಲ ಮುಖಂಡರನ್ನು ಸೇರಿಸಿ ಮುಖ್ಯಮಂತ್ರಿಗಳು ಯಾಕೆ ಮಾಡಿಲ್ಲ? ಬಿಜೆಪಿ, JDS, ಕಾಂಗ್ರೆಸ್ಸು ಎಲ್ಲರನ್ನ ಸೇರಿಸಿ ಕಳಿಸಬೇಕಾಗಿತ್ತು. ಈಗ ನೀವು ಕೇವಲ ಕಾಂಗ್ರೆಸ್ಸಿನ ಒಂದು ಟೀಮನ್ನು ಕಳಿಸಿದ್ರೆ ಎಂದಾದರೂ ತನ್ನ ಪಕ್ಷಕ್ಕೆ ಡ್ಯಾಮೇಜ್ ಆಗುವ, ತಮ್ಮ ಶಾಸಕರಿಗೆ ಮುಖಕ್ಕೆ ಮಂಗಳಾರತಿ ಆಗುವ, ತಮ್ಮ ಶಾಸಕರದೇ ನಡೆ ತಪ್ಪು ಅನ್ನುವಂಥ ರೀತಿಯ ತೀರ್ಮಾನಕ್ಕೆ ಯಾವುದಾದ್ರೂ ಪಕ್ಷ, ಯಾವುದಾದ್ರೂ ಅಧಿಕಾರದಲ್ಲಿರುವ ಪಕ್ಷ ಬರಲಿಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಕಾಂಗ್ರೆಸ್ ಮಾಡಬೇಕಾದದ್ದೇನು? ಈಗ ಸರ್ವ ಪಕ್ಷದಲ್ಲಿ ಸಭೆಯನ್ನ ಕರೆದು ಸರ್ವ ಪಕ್ಷದ ಪ್ರಾತಿನಿಧಿಕವಾದಂಥ ಶಾಸಕರನ್ನೋ ಮುಖಂಡರನ್ನೋ ಒಂದು ನಿಯೋಗವನ್ನ ಮಾಡಿ, ಸಮಿತಿಯನ್ನ ಮಾಡಿ ಸತ್ಯಶೋಧಕ್ಕೆ ಕಳಿಸ್ಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಏನ್ ಮಾಡಿತ್ತು? ಕಾಂಗ್ರೆಸ್ ನಿಯೋಗವನ್ನು ಮಾತ್ರ ಕಳಿಸಿದೆ. ಇದೇನಾಗುತ್ತೆ ಈಗ? ನಿರೀಕ್ಷಿತ. ಒಂದು, ತನ್ನ ಶಾಸಕನ ಬಗ್ಗೆ, ತನ್ನ ಶಾಸಕನ ನಡೆ ನುಡಿ ಮತ್ತು ಮೂವ್ ಮಾಡಿದ ರೀತಿಯಲ್ಲಿ ಶಾಸಕರೊಬ್ಬರ ಮನೆ ಮುಂದೆ ಬ್ಯಾನರ್ ಕಟ್ಟಿದ ರೀತಿ ನೀತಿ ತಪ್ಪು ಅನ್ನೋದನ್ನ ಪ್ರಥಮವಾಗಿ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಅಲ್ಲೇನೋ ತಪ್ಪು ನಡೆದಿದೆ ಅನ್ನೋದು ಒಂದು. ಎರಡನೇದಾಗಿ ನಾರಾ ಭರತ್ ರೆಡ್ಡಿ ಮಾತಾಡಿದ ಪ್ರತಿಯೊಂದು ಫುಟೇಜ್ ಅನ್ನ ನೀವು ಗಮನಿಸಿ. ಇವತ್ತು ಶಾಂತಿಯುತವಾಗಿತ್ತು. 2.5 ವರ್ಷದಿಂದ ನಾವು ಅಧಿಕಾರಕ್ಕೆ ಬಂದ ಮೇಲೆ, ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಶಾಂತಿಯುತವಾಗಿ ನಡೆಸ್ಕೊಂಡು ಬರ್ತಿದ್ದೀವಿ. ನಾವಿವತ್ತು ಎಲ್ಲರೂ ಸೇರಿ ಇಡೀ ಎಲ್ಲಿ ನಮ್ಮ ವಾಲ್ಮೀಕಿ ಅಜ್ಜವ್ರನ್ನ ನಾವೇನು ಕೂರಿಸ್ಬೇಕಂತೇಳಿ 3ನೇ ತಾರೀಕು ಅದ್ದೂರಿ ಕಾರ್ಯಕ್ರಮವನ್ನು ನಾವು ಮಾಡ್ಕೋಬೇಕಂತಿದ್ರೆ, ಯಾವ ವಾಲ್ಮೀಕಿ ಅಜ್ಜವ್ರ ಹೆಸರನ್ನು ಹೇಳ್ಕೊಂಡು ರಾಜಕೀಯವನ್ನು ಹೇಳೇ ಬೇಯಿಸ್ಕೊಂಡ್ರು ಈ BJP ಅವರು, ಇವತ್ತು ಆ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮವನ್ನು ಅಡ್ಡಪಡಿಸೋಕ್ಕೆ, ಅದಕ್ಕೆ ಇದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ತರಬೇಕಂತೇಳಿ ಇಂಥ ಚಿಕ್ಕ ಅಂದರೆ ತುಚ್ಛವಾದಂಥ ಬುದ್ಧಿಯನ್ನು ತಗೊಂಡ್ಬಂದು ಇವತ್ತು ಬಂದಿದ್ದಾರೆ. ಇವತ್ತು ಅವರು ವಯಸ್ಸಿದ್ರೆ 60-62 ಇರ್ಬೋದು, ನಮ್ಮದು 35. ರಕ್ತ ಕುದಿತಿರುತ್ತೆ. ಆದರೆ ವಾಲ್ಮೀಕಿ ತಾತ ನೋಡಿ ಇನ್ನೂ ಶಾಂತಿಯುತವಾಗಿ ಇವಾಗವರೆಗೆ ಸುಮ್ಮನೆ ಇದೀವಿ. ಆದರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ನಮ್ಮ ಹುಡುಗರಿಗೆ ಒಬ್ಬನಿಗೆ ಬುಲೆಟ್ ಬಿದ್ದು ಗಾಯಗಳಾಗಿದ್ದಾವೆ. ಆ ಕಡೆ ಈಗ ನೋಡಿ ನಾವೇನನ್ನ ಇಷ್ಟು ಮಂದಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಾವು ಎದಕ್ಕೆ ಮಾಡ್ತೀವಿ ಅಂತಂದ್ರೆ, ಇವತ್ತು ಏನಿದು ನಡೆದಂತ ಏನು ಅವಮಾನ, ವಾಲ್ಮೀಕಿ ಅಜ್ಜನಿಗೆ ನಡೆದಂತ ಅವಮಾನ ಅಂತ ಹೇಳಿ ವಾಲ್ಮೀಕಿ ಅವಮಾನಕ್ಕೆ ಅಲ್ಲಿ ಕೇವಲ ಜನಾರ್ದನ್ ರೆಡ್ಡಿಯ ವ್ಯಕ್ತಿತ್ವ ಹನನ ಮತ್ತು ಏಕವಚನದ ಬಳಕೆ, ನೀಚ ಗೀಚ ಮಣ್ಣು ಮಸಿ, ಈ ತರದ ವೀರಾವೇಶದ ಮಾತುಗಳೇ ಕೇಳಿ ಬರ್ತಾ ಇದೆ. ಯಾಕೆ ಅದು? ಹಾಗಾಗಿ ಈ ಬೂದಿ ಮುಚ್ಚಿದ ಕೆಂಡದಂತಿರುವ ಬಳ್ಳಾರಿಯ ಈ ಘಟನೆ ಕಾಂಗ್ರೆಸ್ಸಿನ ಆಡಳಿತಾತ್ಮಕ ವ್ಯವಸ್ಥೆ ಒಂದು ಪೊಲೀಸ್ ಅಧಿಕಾರಿಯನ್ನ ಮೊದಲನೇ ದಿನ ನಿಯುಕ್ತಗೊಳಿಸ್ತದೆ, 2ನೇ ದಿನ ಅಮಾನತುಗೊಳಿಸ್ತದೆ. ಪೊಲೀಸ್ ಅಧಿಕಾರಿಯನ್ನ ಅಮಾನತುಗೊಳಿಸಿದ ತಕ್ಷಣ ಆ ಒಂದು ಘಟನೆಗೆ ನ್ಯಾಯ ಸಿಗತ್ತೇನು?
ಪೊಲೀಸರಿಂದ ಅಚಾನಕವಾಗಿ ಯಾವುದೋ ಒಂದು ತಪ್ಪುಗಳು ನಡೆದ್ರೂ ಕೂಡ ಅವರನ್ನೇ ಇಟ್ಟುಕೊಂಡೇ ಆ ತಪ್ಪುಗಳು ಹೇಗಾಯ್ತು, ಏನಾಯ್ತು, ಯಾಕಾಯ್ತು, ಅದರ ಮೂಲ ಏನು ಅದನ್ನು ಶೋಧಿಸಬೇಕೋ ಅಥವಾ ತಕ್ಷಣ ಘಟನೆಯಾದ ಗಂಟೆಯ ಒಳಗಡೆನೆ ಅಲ್ಲಿಯ SP ಯನ್ನ ನೀವು ಅಮಾನತು ಮಾಡಿ ಮನೆಗೆ ಕಳಿಸ್ಬಿಟ್ರೆ ಪರಿಸ್ಥಿತಿ ಸುಧಾರಿಸ್ಬಿಡುತ್ತೇನೋ? ಇದು ನಗೆಪಾಟ್ಲಲ್ವೇ? ಇದು ಗೃಹ ಇಲಾಖೆಯ ಯದ್ವಾತದ್ವಾ ಮನಸ್ಸು ಬಂದಂತ ಆಡಳಿತಕ್ಕೆ ಸಾಕ್ಷಿ ಸ್ವರೂಪ ಅಲ್ವೇ? ನಾರಾ ಭರತ್ ರೆಡ್ಡಿಯನ್ನ ರಕ್ಷಿಸಲಿಕ್ಕೆ ಇಡೀ ಕಾಂಗ್ರೆಸ್ಸು, ಆಡಳಿತಾತ್ಮಕ ವ್ಯವಸ್ಥೆ, ಗೃಹ ಇಲಾಖೆ ಎಲ್ಲವೂ ಈಗ ಟೊಂಕ ಕಟ್ಟಿದೆ ಅನ್ನುವಂಥ BJPಯವರ ಆಕ್ಷೇಪ, ಆರೋಪ ಎಲ್ಲೋ ಒಂದು ಕಡೆ ಸಾರ್ವಜನಿಕ ಚರ್ಚೆಗೂ ಒಳಗಾಗ್ತಾ ಇದೆ. ಜನಾರ್ದನ್ ರೆಡ್ಡಿಯ ಅಕ್ರಮ ಗಣಿಗಾರಿಕೆಯ ಆ ಕೇಸುಗಳೇ ಬೇರೆ. ಅವರ ಮನೆಯ ಮೇಲೆ ಉದ್ದೇಶಪೂರ್ವಕವಾಗಿ ಬ್ಯಾನರ್ ಕಟ್ಟಿ ಅಲ್ಲಿ ಆಗಬಾರದ ಘಟನೆಗೆ ತುತ್ತಾಗುವಂತ ಕೆಲಸ, ಒಬ್ಬ ಅಮಾಯಕ ಕಾರ್ಯಕರ್ತನ ಬಲಿ, ಬಳ್ಳಾರಿಗೆ ಒಂದು ಶೂಟೌಟ್ ಪ್ರಕರಣದ ದಾಖಲು, ಇಡೀ ಬಳ್ಳಾರಿ ನಗರ ಈಗ ಉದ್ವಿಗ್ನ ಸ್ಥಿತಿಯಲ್ಲಿ ಪೊಲೀಸ್ ಈಗ ಬಂದೋಬಸ್ತ್ ಮಾಡಿ ಹತೋಟಿಗೆ ತೆಗೆದುಕೊಂಡಿದ್ರು ಕೂಡ ಅದರ ಒಳಗಡೆ ನಡೀತಾ ಇರುವಂತ ಬೆಂಕಿ ಮತನ ಇದೆಯಲ್ಲ, ಅದು ಯಾವ ಸ್ವರೂಪವನ್ನು ಪಡ್ಕೋಬಹುದು? ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಈಗ ಏನಕ್ಕೇನ ನಮ್ಮ ಶಾಸಕರನ್ನ ರಕ್ಷಿಸಬೇಕು, ನಮ್ಮ ಶಾಸಕರಿಗೆ ಮುಖಭಂಗ ಆದ್ರೆ ಅದು ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಈ ರೀತಿಯ ಹಿನ್ನೆಲೆಯಲ್ಲಿ ಈಗ ನಾರಾ ಭರತ್ ರೆಡ್ಡಿ ಅವನ್ನ ರಕ್ಷಿಸುವ ಕೆಲಸಕ್ಕೆ ಏನಾದರೂ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮುಂದಾಗಿ ಬಿಟ್ರಂತೂ ಇದು ಚರಿತ್ರೆಯಲ್ಲಿ ಕ್ಷಮಿಸಲಾರದಂತ ಒಂದು ದೊಡ್ಡ ಅನಾಹುತ ಘಟಿಸಿದೆ. ಮುಂದೆ ಆಗುವ ಹಲವಾರು ಘಟನೆಗೆ ಇದು ನಾಂದಿ ಹಾಡುವಂತ ಲಕ್ಷಣಗಳು ಕಾಣ್ತಾ ಇದೆ. ಆದ್ರಿಂದ ಇದರ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಸರ್ವ ಪಕ್ಷದ ಪ್ರಾತಿನಿಧಿಕವಾದಂತ ನಿಯೋಗ ಅಲ್ಲಿಗೆ ಹೋಗಬೇಕು. ಕಾಂಗ್ರೆಸ್ ನಿಯೋಗ ಹೋದದ್ದಷ್ಟೇ ಅಲ್ಲ. ನಿಮಗೆ ಪ್ರಾಮಾಣಿಕತೆ, ಪ್ರಾಂಜಲತೆ ಇದ್ದದ್ದೇ ಹೋದಾದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಸರಿಯಾದ ರೀತಿಯ ತನಿಖೆಗೆ ಯಾವ ರೀತಿಯ ದಾರಿಯನ್ನ ಹಿಡಿಬೇಕೋ ಆ ರೀತಿ ದಾರಿಯನ್ನ ಹಿಡಿಯಬೇಕು. ಇಲ್ಲದೇ ಇದ್ರೆ ಬಳ್ಳಾರಿ ಮತ್ತೆ ರಕ್ತವನ್ನ ಕಾಣುವ ದಿನಗಳು ದೂರ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಈಗ ಒಂದು ಪಕ್ಷದಿಂದ ಆದಂತ ಅನ್ಯಾಯವನ್ನ ನೀವು ಮುಚ್ಚಾಕ್ತೀರಿ ಅಂತಾದ್ರೆ ಈಗ ಎದುರು ಪಕ್ಷದ ಇದ್ದವರು ಸುಮ್ಮನೆ ಕೂತ್ಕೊಳ್ತಾರೇನು? ಕೂತ್ಕೊಳ್ಳೋದಿಲ್ಲ. 10 ದಶಕಗಳ ಕಾಲದಿಂದ ಅಲ್ಲಿ ಪರಿಸ್ಥಿತಿ ತಣ್ಣಗಿತ್ತು. ಈಗ ಅದು ಮತ್ತೆ ಉದ್ವಿಗ್ನಗೊಂಡಿದೆ, ಕೆರಳಿದೆ. ಕಾರ್ಯಕರ್ತರು ಕೆರಳಿದ್ದಾರೆ. ಎರಡೂ ಪಕ್ಷದ ಕಾರ್ಯಕರ್ತರು ಈಗ ತಾಮುಂದು ಅನ್ನುವ ಹಂತಕ್ಕೆ ಬಂದು ನಿಂತಿದೆ. ಇಲ್ಲಿ ನೀವು ಸತ್ಯವನ್ನ ಹುಡುಕುವ ಕೆಲಸದಲ್ಲಿ ನೀವು ಪಕ್ಷ ರಾಜಕೀಯ, ಆಡಳಿತ ಪಕ್ಷ ಕಾಂಗ್ರೆಸ್ಸು ಅಂತ ನೋಡಿದರೆ ಇದು ಭವಿಷ್ಯ ಬಳ್ಳಾರಿ ವಿಷಯದಲ್ಲಿ ಹದ ತಪ್ಪುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನಮಸ್ತೆ.